टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆತ ವೃತ್ತಿಯಲ್ಲಿ ಸಿಆರ್ಪಿಎಫ್ ಯೋಧ. ನಿವೃತ್ತನಾಗಿ ಮನೆಗೆ ಮರಳಿದ ಮೇಲೆ ತಾಯಿ ಸತ್ರು ಅಂತ ಕುಡಿತಕ್ಕೆ ದಾಸನಾಗಿದ್ದ. ಆದರೆ ಕುಡಿಯೋಕ್ ಬಿಡ್ಲಿಲ್ಲ, ಹಣ ಕೊಡ್ಲಿಲ್ಲ ಅಂತ ಮನೆಗೆ ಬೆಂಕಿ ಇಟ್ಟಿದ್ದಾನೆ ಭೂಪ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಬೀರುವಿನ ಮೇಲಿದ್ದ ಬಟ್ಟೆಗಳು ಧಗಧಗಿಸ್ತಿವೆ. ಮನೆಯಲ್ಲಿದ್ದ ವಸ್ತುಗಳೆಲ್ಲವೂ ಸುಟ್ಟು ಕರಕಲಾಗಿವೆ. ಇಡೀ ಮನೆಗೆ ಹೊತ್ತಿ ಉರಿದು ಪಾಳು ಬಂಗಲೆಯಂತಾಗಿದೆ. ಈ ಅನಾಹುತಕ್ಕೆ ಕಾರಣ ಮನೆಯೊಡೆಯ. ಸೇದಿಟ್ಟ ಸಿಗರೆಟ್ನಿಂದಲೇ ಇಡೀ ಮನೆಗೆ ಬೆಂಕಿ. ನಶೆಯಲ್ಲಿ ಮನೆ ಮಾಲೀಕನ ಎಡವಟ್ಟು. ಮನೆ ಧಗಧಗ. ಕೂತ್ ಕಡೆ ಕೂರೋಕಾಗ್ತಿಲ್ಲ, ನಿಂತ ಕಡೆ ನಿಲ್ಲೋಕಾಗದೆ ವಾಲಾಡಿ ತೂರಾಡ್ತಿರೋ ಈತನೇ ತನ್ನ ಮನೆಗೆ ತಾನೇ ಕೊಳ್ಳಿ ಇಟ್ಟವ. ಸಿಆರ್ಪಿಎಫ್ನ ಯೋಧನಾಗಿದ್ದ ಈ ಗುರು ನಿವೃತ್ತಿ ಬಳಿಕ ಊರಿಗೆ ಬಂದವನೇ ಎಣ್ಣೆ ದಾಸನಾಗಿದ್ದ. ಪ್ರತಿನಿತ್ಯ ಕುಡಿದು ಪತ್ನಿ ಜೊತೆ ಕಿರಿಕ್ ಮಾಡ್ತಿದ್ದ. ನಿನ್ನೆ ಕೂಡ ಕುಡಿಯೋಕೆ ಹಣ ಕೊಡ್ತಿಲ್ಲ ಅಂತ ಜಗಳ ತೆಗೆದಿದ್ದಂತೆ. ಪತ್ನಿ ರೂಮ್ ಬಾಗಿಲು ಹಾಕೊಂಡು ಹೋಗ್ತಿದ್ದಂತೆ ಅರ್ಧಂಬರ್ಧ ಸೇದಿದ್ದ ಸಿಗರೆಟ್ ಅನ್ನ ಹಾಸಿಗೆ ಮೇಲಿಟ್ಟಿದ್ದಾನೆ. ಇದರಿಂದ ಹೊತ್ತಿದ ಬೆಂಕಿ ಇಡೀ ಮನೆಯನ್ನೇ ಧಗಧಗ ಹೊತ್ತಿ ಉರಿಯುವಂತೆ ಮಾಡಿದೆ. ಅವರು ಕುಡಿದ್ಬಿಟ್ಟು ಇದು ಸಿಗರೇಟ್ ಸೇದ ಜಾಸ್ತಿ ಅಲ್ವಾ, ಸಿಗರೇಟ್ ಸೇದಿ ಇದ್ರ ಮೇಲೆ ಇಟ್ಬಿಟ್ಟವ್ರೆ ಹಾಸಿಗೆ ಮೇಲೆ. ಅದು ಹಂಗೆ ಹತ್ಕೊಂಡಿರೋದು. ಹಾಸಿಗೆ ಫುಲ್ ಇದು ಲೈಲನ್ನು ಒಳಗಡೆ ಎಲ್ಲ ಹತ್ತಿಗಿತ್ತಿ ಎಲ್ಲ ಫುಲ್ಲು ಲೈನಲ್ಲ, ಅದು ಹತ್ಕೊಂಡ್ಬಿಟ್ಟೈತೆ. ಒಂದು 2 ಸೆಕೆಂಡು ಇಲ್ಲ ಹತ್ಕೊಂಡ್ಬಿಡ್ತು. ವಿಚಾರ ತಿಳಿದು ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಹೊತ್ತಿ ಉರಿಯುತ್ತಿದ್ದ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೂ 3 ಅಂತಸ್ತಿನ ಮನೆಯ ಕೆಳಮಹಡಿಯ ಹಾಸಿಗೆ, ಮಂಚ, ಬಟ್ಟೆ, ಎಟಿಎಂ ಕಾರ್ಡ್ಗಳು ಸೇರಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳು ಸಂಪೂರ್ಣ ಬೆಂಕಿಗಾಹುತಿಯಾಗಿವೆ. ದೇಶವೇ ಹೆಮ್ಮೆ ಪಡುವ ಕೆಲಸ ಮಾಡ್ತಿದ್ದಾತ ನಿವೃತ್ತಿ ಬಳಿಕ ಕುಡಿತದ ಚಟದಿಂದ ಮಾಡಬಾರದ ಕೆಲಸವನ್ನೇ ಮಾಡಿದ್ದಾನೆ. ತಾನೇ ಕಟ್ಟಿದ ಮನೆಗೆ ತಾನೇ ಕೊಳ್ಳಿ ಇಟ್ಟಿದ್ದು ನಿಜಕ್ಕೂ ದುರ್ದೈವ. ದಿಲೀಪ್ ಚೌಡಹಳ್ಳಿ, TV9, ಮೈಸೂರು.